ಒಂದು ಪ್ರತಿಷ್ಠಿತ ವಿದ್ಯಾಕೇಂದ್ರವಾಗಿ ಬೆಳೆಯಿತು. ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕೂಡ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಲಕ್ಷಣಗಳು ಬೆಳೆಯಬೇಕು. ಈಗ ಮುಂದೇನಾದ್ರೂ ನಾನು ಸಂಸತ್ತಲ್ಲಿ ಭಾಗವಹಿಸಿದ್ರೆ ನಾನಿಲ್ಲಿ ಕಲ್ತಿರೋದು ಅಲ್ಲಿ ಬಹಳ ಯೂಸ್ ಆಗತ್ತಂತ ನಾನು ಅನ್ಕೊಂಡಿದ್ದೀನಿ. ಕಾಸಿಯಾ ಪ್ರೌಢಶಾಲೆ ಜೆಪ್ಪು ಶಾಲಾ ಸಂಸತ್ತಿನ ಉದ್ಘಾಟನೆ ಮತ್ತು ಅಧಿವೇಶನ. ಇಂದಿನ ನಾಯಕತ್ವ ನಾಳಿನ ಬಲಿಷ್ಠ ರಾಷ್ಟ್ರ ಎಂಬ ಧ್ಯೇಯದಡಿಯಲ್ಲಿ ದೇಶದ ಸಂಸತ್ತಿನ ಸದಸ್ಯರಿಗಿಂತಲೂ ತಾವೇನು ಕಮ್ಮಿ ಇಲ್ಲ ಎಂಬಂತೆ ಕಾಸಿಯಾ ಪ್ರೌಢಶಾಲೆಯ ವಿದ್ಯಾರ್ಥಿ ನಾಯಕರು 2026-27ನೇ ಸಾಲಿನ ಮೊದಲ ಅಧಿವೇಶನದಲ್ಲಿ ಸಾಬೀತುಪಡಿಸಿದರು. ಕಾಸಿಯಾ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ತಿನ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಶಾಲಾ ಸಂಸತ್ತಿನ ಎಲ್ಲಾ ವಿದ್ಯಾರ್ಥಿ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿದರು. ಶಾಲಾ ಸಂಸತ್ತಿನ ರಾಷ್ಟ್ರಪತಿಯಾದ ಶ್ರೀಮತಿ ಆಲಿಸ್ ಕೆಜೆ, ಮುಖ್ಯೋಪಾಧ್ಯಾಯರು ಕಾಸಿಯಾ ಪ್ರೌಢಶಾಲೆ ಜೆಪ್ಪು ಇವರು ಮೊದಲ ಭಾಷಣ ನೀಡಿದರು. ರಾಷ್ಟ್ರಪತಿಗಳ ಭಾಷಣಕ್ಕೆ ಪ್ರತಿಯಾಗಿ ಪ್ರಧಾನಮಂತ್ರಿಗಳಾದ ಮನ್ವಿತ್ ರಾವ್ ಅವರು ಭಾಷಣ ಮಾಡಿದರು. ಅಧಿವೇಶನದ ಕಾರ್ಯಕಲಾಪವನ್ನು ಸಭಾಧ್ಯಕ್ಷರಾದ ಸಾಯಿದೂತ್ ಅವರು ನಡೆಸಿಕೊಟ್ಟರು. ಉಪ ಪ್ರಧಾನಮಂತ್ರಿಯಾದ ಜೆ ಸಂಜಯ್ ನಾಯಕ್ ಇವರು ಧನ್ಯವಾದ ಸಮರ್ಪಣೆಗೈದರು. ಅಂತಿಮವಾಗಿ ರಾಷ್ಟ್ರಗೀತೆ ಹಾಡುವ ಮೂಲಕ ಶಾಲಾ ಸಂಸತ್ತಿನ ಅಧಿವೇಶನವನ್ನು ಮುಕ್ತಾಯಗೊಳಿಸಲಾಯಿತು. ಕಾಲೇಜುಗಳಲ್ಲಿ ಕೂಡ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಲಕ್ಷಣಗಳನ್ನ ಬೆಳೆಸಿಕೊಳ್ಳಲು ಜವಾಬ್ದಾರಿಯನ್ನ ಅರಿತು ಅವರಿಗೆ ಕೊಟ್ಟಂತಹ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಶಾಲಾ ಕಾಲೇಜುಗಳಲ್ಲಿ ಕೂಡ ಮಾಕ್ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಎನ್ನುವುದು ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಚುನಾವಣೆ ನಡೆಸಿದ್ದೇವೆ. ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕರು ಉತ್ತಮವಾಗಿ ನಿರ್ವಹಿಸುತ್ತಾರೆ. ನಮ್ಮ ಶಾಲೆಯ ಏಳಿಗೆಗಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾರೆ ಎಂದು ತಿಳಿದುಕೊಂಡು ನಿಮ್ಮ ಮೇಲೆ ಭರವಸೆ ಇಟ್ಟು ನಾವೆಲ್ಲ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಿ ನೀವು ಚೆನ್ನಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ಕೊಡುತ್ತಾ ನನ್ನ ಮಾತುಗಳನ್ನ ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. ನಮ್ಮ ಕೇಂದ್ರ ಶಾಸಕಾಂಗವನ್ನು ನಾವು ಪಾರ್ಲಿಮೆಂಟ್ ಅಥವಾ ಸಂಸತ್ ಎಂದು ಕರೀತೇವೆ. ಅದೇ ರೀತಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕೂಡ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಲಕ್ಷಣಗಳು ಬೆಳೆಯಬೇಕು. ಅವರು ಕೂಡ ಜವಾಬ್ದಾರಿಯನ್ನ ಅರಿತು ಕಾರ್ಯ ನಿರ್ವಹಿಸಬೇಕು. ಈ ನಿಟ್ಟಿನಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತನ್ನು ರಚಿಸಿದ್ದೇವೆ. ಇವತ್ತು ಶಾಲಾ ಸಂಸತ್ತಿನ ಉದ್ಘಾಟನೆ ಆಯಿತು. ಹೇಗೆ ಸಂಸತ್ತಿನಲ್ಲಿ ಕಾರ್ಯಕಲಾಪಗಳು ನಡೆಯುತ್ತವೋ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೂಡ ಕಾರ್ಯಕಲಾಪಗಳು ನಡೆದವು, ಪ್ರಶ್ನೋತ್ತರಗಳು ನಡೆದವು. ನಮ್ಮ ಸಭಾಧ್ಯಕ್ಷರಾದಂತಹ ಸಾಯಿದೂತ್ ಅವರು ಪ್ರಶ್ನೆಗಳನ್ನು ಕೇಳಿದಂತ ವಿರೋಧ ಪಕ್ಷದವರನ್ನು ಅಭಿನಂದಿಸಿ ಆಡಳಿತ ಪಕ್ಷದವರಿಂದ ಉತ್ತರವನ್ನು ಪಡೆದರು. ಯಾರೆಲ್ಲ ಆಡಳಿತ ಪಕ್ಷದವರು ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವರಿಗೆಲ್ಲ ಎಚ್ಚರಿಕೆಯನ್ನು ಕೂಡ ನೀಡಿದರು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ದೇಶದಲ್ಲಿ ಸಂಸತ್ತು ಹೇಗೆ ಕಾರ್ಯನಿರ್ವಹಿಸಬೇಕು, ನಮ್ಮ ದೇಶದ ನಾಯಕರು ಎಷ್ಟು ಜವಾಬ್ದಾರಿಯುತವಾಗಿ ಇರಬೇಕು ಎಂಬುದನ್ನ ವಿದ್ಯಾರ್ಥಿಗಳು ಇವತ್ತು ಶಾಲಾ ಸಂಸತ್ತಿನ ಉದ್ಘಾಟನೆ ಮತ್ತು ಶಾಲಾ ಸಂಸತ್ತಿನ ಕಲಾಪದಲ್ಲಿ ಕಲಿತರು ಎಂದು ಹೇಳಲಿಕ್ಕೆ ಬಹಳ ಖುಷಿ ಪಡುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಂಜಯ್. ನೀವಿಲ್ಲಿ ಬರೆದಿರುವಂತೆ ಕಾಣಬಹುದು, ಇಂದಿನ ನಾಯಕತ್ವವೇ ಮುಂದಿನ ಬಲಿಷ್ಠ ರಾಷ್ಟ್ರ. ಅದೇ ಮಾದರಿಯಲ್ಲಿ ಇವತ್ತು ಅಣುಕು ಪಾರ್ಲಿಮೆಂಟ್ ನಡೆಯಿತು. ಇಲ್ಲಿ ನಾವು ನಮ್ಮ ಪಾಲಿನ ಕರ್ತವ್ಯವರ ಬಗ್ಗೆ ನಾವು ಮಾತಾಡ್ಲಿಕ್ಕಿತ್ತು. ಅದರಲ್ಲಿ ವಿರೋಧ ಪಕ್ಷದವರು ನಮಗೆ ಕ್ವಶನ್ ಕೇಳಿದ್ರು, ನಾವು ಅದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು ಇದರಲ್ಲಿ ನಮಗೆ ಬಹಳಷ್ಟು ನಾಲೆಜ್ ಅನ್ನ ಸಿಕ್ತು. ಒಂದು ರೀತಿಯಲ್ಲಿ ನಮಗೆ ಸಂಸತ್ತಿನ ಬಗ್ಗೆಯೇ ನಾವೇ ಅದೇ ಮಿನಿಸ್ಟರು ಅಂತ ಅನಿಸ್ತು. ಅಷ್ಟು ಚೆನ್ನಾಗಿತ್ತು. ಮತ್ತು ನನಗೆ ಈ ಪಾರ್ಲಿಮೆಂಟ್ ನಡೆಸುವಾಗ ಬಹಳ ಖುಷಿ ಆಯಿತು. ನನಗೆ ತರಬೇತಿ ಅಂತ ಕೊಟ್ಟಂತಹ ಸಂತೋಷ್ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದನ ಹೇಳಲು ಬಯಸುತ್ತೇನೆ. ಮುಂದೇನಾದ್ರೂ ನಾನು ಸಂಸತ್ತಲ್ಲಿ ಭಾಗವಹಿಸಿದ್ರೆ ನಾನಿಲ್ಲಿ ಕಲ್ತಿರೋದು ಅಲ್ಲಿ ಬಹಳ ಯೂಸ್ ಆಗತ್ತಂತ ನಾನು ಅನ್ಕೊಂಡಿದ್ದೀನಿ.